ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಶಿವನ ಮಗನಾದ ಕಾರ್ತಿಕೇಯನು ತಾರಕಾಸುರನನ್ನು ಕೊಂದಿದ್ದರಿಂದ ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ವಿದ್ಯುನ್ಮಾಲಿ ಹಾಗೂ ಕಮಲಾಕ್ಷ ಘೋರ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಒಲಿಸಿಕೊಂಡು 3 ಕೋಟೆಗಳನ್ನು ಅಂದರೆ 3 ಪುರಗಳನ್ನು ವರವಾಗಿ ಪಡೆದುಕೊಳ್ಳುತ್ತಾರೆ. ಇದರಿಂದ ದೇವತೆಗಳಿಗೆ ತೊಂದರೆಯಾಗುತ್ತದೆ. ಹೀಗಾಗಿ ಶಿವನು ಒಂದೇ ಬಾಣದಿಂದ 3 ಕೋಟೆಗಳನ್ನು ಅಂದರೆ 3 ಪುರಗಳನ್ನು ಭೇದಿಸಿ ತ್ರಿಪುರಾಸುರನನ್ನು ನಾಶಪಡಿಸುತ್ತಾನೆ. ತ್ರಿಪುರಾಸುರ ಎಂದರೆ ಇದರಲ್ಲಿ 3 ಅಸುರ ಸಹೋದರರು ಒಳಗೊಂಡಿದ್ದಾರೆ. ಈ ಅಸುರರು ಶಿವನ ಒಂದೇ ಬಾಣದಿಂದ ನಾಶವಾಗುತ್ತಾರೆ. ಶಿವನು ತ್ರಿಪುರಾಸುರನನ್ನು ಕೊಂದ ದಿನ ಕಾರ್ತೀಕ ಮಾಸದ ಪೂರ್ಣಿಮೆ ಆಗಿದ್ದರಿಂದ ಈ ಹುಣ್ಣಿಮೆಗೆ ತ್ರಿಪುರಾರಿ ಪೂರ್ಣಿಮಾ ಎಂತಲೂ ಕರೆಯುತ್ತಾರೆ. ಎಲ್ಲ ಮಾಸಗಳಲ್ಲಿ ಕಾರ್ತೀಕ ಮಾಸ ಹೇಗೆ ಶ್ರೇಷ್ಠವೋ ಹಾಗೆ ಕಾರ್ತೀಕ ಹುಣ್ಣಿಮೆಯು ಎಲ್ಲ ಹುಣ್ಣಿಮೆಗಳಿಗಿಂತ ಶ್ರೇಷ್ಠವಾದದ್ದಾಗಿದೆ. ಹಾಗೂ ಅಂದು ಒಳ್ಳೆಯ ಶುಭ ದಿನವಾಗಿದೆ. ಈ ಹುಣ್ಣಿಮೆಯಂದು ಕಾರ್ತೀಕ ಸ್ನಾನ ಸಮಾಪ್ತಿಯಾಗುತ್ತದೆ. ಈ ದಿನ ಎಲ್ಲ ಕಡೆಗೂ ಲಕ್ಷ ದೀಪೋತ್ಸವವನ್ನು ಬೆಳಗಿಸಲಾಗುತ್ತದೆ. ಹಾಗೂ ವೇದವ್ಯಾಸರ ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನದಂದು ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳು ಸಿದ್ಧಿಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಈ ದಿನ ಲಕ್ಷ್ಮೀ ಆರಾಧನೆಯನ್ನು ಮಾಡಿ ಲಕ್ಷ್ಮೀ ಸ್ತುತಿ ಸ್ತೋತ್ರ ಪಾರಾಯಣವನ್ನು ವಿಶೇಷವಾಗಿ ಮಾಡಬೇಕು. ಇದರಿಂದ ಶ್ರೀ ಲಕ್ಷ್ಮೀದೇವಿಯ ಅನುಗ್ರಹ ಆಗುತ್ತದೆ. ವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲ ಅವತಾರವಾದ ಮತ್ಸ್ಯಾವತಾರವು ಕಾರ್ತೀಕ ಹುಣ್ಣಿಮೆಯೆಂದೇ ಆಗಿದೆ ಎಂದು ಹೇಳಲಾಗುತ್ತದೆ. ಭಗವಂತನು ಈ ದಿನವೇ ಮತ್ಸ್ಯಾವತಾರವನ್ನು ತಾಳಿದ್ದು ವೇದಗಳನ್ನು ರಕ್ಷಿಸಿದ್ದಾನೆ. ಶಿವನ ಮಗನಾದ ಕಾರ್ತಿಕೇಯನು ಇದೇ ದಿನ ಜನಿಸಿದ್ದಾನೆ ಎಂದು ಹೇಳುತ್ತಾರೆ. ಕಾರ್ತೀಕ ಶುಕ್ಲ ದ್ವಾದಶಿಯಂದು ಅಂದರೆ ಉತ್ಥಾನ ದ್ವಾದಶಿಯಂದು ದೊಡ್ಡ ಗೌರಿ ಅಥವಾ ಹಿರೇಗೌರಿ ಎಂದು ಕರೆಯಲ್ಪಡುವ ಗೌರಿಯನ್ನು ಕೂಡಿಸಬೇಕು. ಅಂದು ಶಿವಪಾರ್ವತಿಯರ ಮೂರ್ತಿಗಳನ್ನು ಇಟ್ಟು ಗೌರಿಯನ್ನು ಕೂಡಿಸಿ ಕಾರ್ತೀಕ ಶುಕ್ಲ ದ್ವಾದಶಿಯಿಂದ ಹುಣ್ಣಿಮೆಯವರೆಗೆ ಪ್ರತಿನಿತ್ಯವೂ ಸಕ್ಕರೆ ಹಚ್ಚಿನ ಆರತಿ ಹಾಗೂ ಹಣ್ಣಿನ ಆರತಿ ಮಾಡಬೇಕು. ಕಾರ್ತೀಕ ಹುಣ್ಣಿಮೆಯಂದು ವಿಶೇಷವಾಗಿ ನದಿಗಳಲ್ಲಿ ಅಥವಾ ಮನೆಯಲ್ಲಿಯೇ ಗಂಗಾದಿ ತೀರ್ಥಗಳ ಸ್ಮರಣೆ ಮಾಡಿ ಸ್ನಾನ ಮಾಡುವುದು ಹಾಗೂ ದೀಪಗಳನ್ನು ದಾನ ಮಾಡುವುದು ಬಹಳ ಪುಣ್ಯಕರವಾಗಿದೆ. ಆ ದಿನ ಸ್ನಾನ, ದಾನ, ಜಪ, ಪೂಜೆ, ಹವನ, ಪಾರಾಯಣ ಮಾಡುವುದರಿಂದ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಬ್ರಹ್ಮನಿಂದ ವರ ಪಡೆದು ಅಜೇಯನಾದ ತ್ರಿಪುರಾಸುರನನ್ನು ಈ ದಿನವೇ ಶಿವನು ಸಂಹಾರ ಮಾಡಿದ್ದಾನೆ. ಅದಕ್ಕೆ ಶಿವನಿಗೆ ತ್ರಿಪುರಾರಿ ಎಂದು ಕರೆಯುತ್ತಾರೆ. ಆದ್ದರಿಂದ ಕಾರ್ತೀಕ ಮಾಸದ ಹುಣ್ಣಿಮೆ ಬಹಳ ಮಹತ್ವದ ದಿನವಾಗಿದೆ. ಕಾರ್ತೀಕ ಮಾಸದ ಹುಣ್ಣಿಮೆಯಂದು ವಿಶೇಷವಾಗಿ 365 ಎಳೆಯ ಬತ್ತಿಯನ್ನು ಪತಿಯ ದೀರ್ಘಾಯುಷ್ಯಕ್ಕಾಗಿ ಬತ್ತಿಯನ್ನು ಹಚ್ಚಬೇಕು. ವೈಕುಂಠ ಚತುರ್ದಶಿ ದಿನ ಹಚ್ಚುವ ಬತ್ತಿ 365 ಎಳೆಗಳದ್ದಾಗಿದ್ದು 1 ಗೇಣು ಹಾಗೂ 1 ಚೋಟು ಈ ಅಳತೆಯ 365 ಎಳೆಗಳ ಬತ್ತಿಯನ್ನು ಸರ್ಪದ ಹೆಡೆಯ ಆಕಾರದಲ್ಲಿ ಮಾಡಿ ಹಚ್ಚಬೇಕು. ಆದರೆ ಕಾರ್ತೀಕ ಹುಣ್ಣಿಮೆಯ ದಿನ ಹಚ್ಚುವ 365 ಎಳೆಗಳ ಬತ್ತಿ ಅದು ಸ್ವಲ್ಪ ಬೇರೆಯಾಗಿದ್ದು ಅದು ಪತಿಯ ದೀರ್ಘಾಯುಷ್ಯಕ್ಕಾಗಿ ಸೌಮಂಗಲ್ಯಕ್ಕಾಗಿ ಹಚ್ಚಬೇಕು. ಅದನ್ನು ಪತಿಯ ಎತ್ತರದಷ್ಟು ಅಂದರೆ ಒಂದು ಗೋಡೆಗೆ ಪತಿಯ ಎತ್ತರವನ್ನು ಮಾರ್ಕ್ ಮಾಡಿ ಅಲ್ಲಿ ಪತಿಯನ್ನು ನಿಲ್ಲಿಸಿ ಅಷ್ಟು ಎತ್ತರದ ಬತ್ತಿಯನ್ನು ಮಾಡಬೇಕು. ಅಂತಹ 365 ಎಳೆಗಳ ಬತ್ತಿಯನ್ನು ಮಾಡಿ
ಎಲ್ಲವನ್ನೂ ಕೂಡಿಸಿ ಶಿಂಬೆಯಂತೆ ಸುತ್ತಿ ಅದನ್ನು ಎಣ್ಣೆಯಲ್ಲಿ ಆಗಲಿ ಅಥವಾ ತುಪ್ಪದಲ್ಲಿ ಆಗಲಿ ಕಾರ್ತೀಕ ಮಾಸದ ಹುಣ್ಣಿಮೆಯೆಂದು ಹಚ್ಚಬೇಕು. ಕಾರ್ತೀಕ ಮಾಸದ ಹುಣ್ಣಿಮೆಯೆಂದು ಮಾಡುವ 365 ಎಳೆಗಳ ಬತ್ತಿಯನ್ನು ಮಾಡುವ ವಿಧಾನವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಈ ಬತ್ತಿಯನ್ನು ಪತಿಯ ದೀರ್ಘಾಯುಷ್ಯಕ್ಕಾಗಿ ಹಚ್ಚಬೇಕು. ಇದಕ್ಕೆ ಪತಿಯ ಆಯುಷ್ಯ ಬತ್ತಿ ಎಂದು ಕರೆಯುತ್ತಾರೆ.